ಉಳಿದಂಥ ಶಕ್ತಿ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾರೆ. ಪಂಚಭೂತಗಳು ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ 5 ಲಿಂಗಗಳು ಯಾವುದು ಅಂದರೆ ಅಗ್ನಿ, ವಾಯು ಲಿಂಗದಲ್ಲಿ ನಾವು ಪಂಚಭೂತಗಳನ್ನು 12 ಲಿಂಗಕ್ಕಿಂತ ಶ್ರೇಷ್ಠವಾಗಿದ್ದು ದಕ್ಷಿಣ ಭಾರತದಲ್ಲಿ 5 ಲಿಂಗಗಳು. ಈ 5 ಲಿಂಗ ನಾವೇನು ಪ್ರತಿಷ್ಠಾಪನೆ ಮಾಡಿಲ್ಲ. ಅಗ್ನಿಲಿಂಗ ತಿರುವಣ್ಣಾಮಲೆ ಅಗ್ನಿಲಿಂಗ, ವಾಯುಲಿಂಗ ಕಾಳಹಸ್ತೀಶ್ವರ ವಾಯುಲಿಂಗ, ಜಲಕಂಠೇಶ್ವರ ಜಂಬುಕೇಶ್ವರ. ಜಲವನ್ನ ಪಾರ್ವತಿ ನೀರಿನಲ್ಲಿ ಹಿಂಗಂತಾಳೆ. ಆ ನೀರಿನಲ್ಲಿ ಹಿಂಗಂದ ತಕ್ಷಣ ಇವತ್ತಿಗೂ ನೀರು ಥರ್ಮಾಕಾಲ್ ಹಿಂಗೆ ಅಮುಕಿದ್ರೆ ಒಳಗೆ ಹೋಗಿ ಲಿಂಗ ಬರಲ್ವಾ, ಇವತ್ತಿಗೂ ಅವಳು ಕೆಳಗೆ ನದಿ ಕಾವೇರಿ ಹರಿತಾ ಇದೆ. ಸೊ ನಮ್ಮ ಕಾವೇರಿ ಹೋಗೋದು ಎಲ್ಲಿ ಅಂದರೆ ನೀವೆಲ್ಲ ಅನ್ಕೊಂಡಂಗೆ ರಂಗನಾಥನ ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ರಂಗಗಳ ಪಾದ ಅಂದರೆ ಶ್ರೀರಂಗಪಟ್ಟಣ, ಮಧ್ಯ ಶಿವನ ಸಮುದ್ರ, ಅಲ್ಲಿಂದ ಪೂರ್ತಿಯಾಗಿ ಹೋಗ್ಬಿಟ್ಟು ಶ್ರೀರಂಗಕ್ಕೆ ಕಾಲು ತೊಳೆದು ಆ ನದಿ ಹೀಗೆ ಕೆಳಗೆ ಬರ್ತಾ ಇದ್ದಾಗ ಈಶ್ವರತ ಸೇರುತ್ತೆ. ಸರ್ವಂ ಮುಕ್ತಿ ಮಾರ್ಗಂ ಈಶ್ವರತ ಬರುತ್ತೆ. ಈ ಕಡೆ ದಡದಲ್ಲಿ ರಂಗನಾಥ, ಈ ಕಡೆದಲ್ಲಿ ಸಾಕ್ಷಾತ್ ಜಂಬುಕೇಶ್ವರ. ಈ ಜಂಬುಲಿಂಗವನ್ನು ಪೂಜೆ ಮಾಡಿರೋ ಪಾರ್ವತಿ ಏನು ಪ್ರತಿಷ್ಠಾಪನೆ ಮಾಡ್ತಾಳೆ ಅದು ಜಲಲಿಂಗ. ಇದಾದ ಮೇಲೆ ಭೂಲಿಂಗ ಪೃಥ್ವಿ ಆಗಿರ್ತಕ್ಕಂಥದ್ದು ಇನ್ನೆಲ್ಲುದ ಏಕಾಂಬರೇಶ್ವರ ಕಾಂಚೀಪುರದಲ್ಲಿ.